ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಅತ್ತ ಅನಾಮಿಕನ ಬುರುಡೆ ಕೇಸ್, ಇತ್ತ ಅನನ್ಯ ಭಟ್ ಕೇಸ್. ಅನನ್ಯ ಭಟ್ ನಾಪತ್ತೆ ಕೇಸನ್ನ ದಾಖಲಿಸಿದ ಸುಜಾತಾ ಭಟ್. ಸುಜಾತಾ ಭಟ್ ಕಥೆ ಆರಂಭವಾಗೋದು ಉಡುಪಿಯಿಂದ. ಇತ್ತ ಒಂದ್ ಕಡೆ ಅನಾಮಿಕನ ಬುರುಡೆ ಕೇಸ್, ಮತ್ತೊಂದ್ ಕಡೆ ಅನನ್ಯ ಭಟ್ ನಾಪತ್ತೆ ಕೇಸ್. ಇದನ್ನ ಸದ್ಯ ದಾಖಲು ಮಾಡಿದ್ದಾರೆ ಸುಜಾತಾ ಭಟ್ ಅವರು. ಸುಜಾತಾ ಭಟ್ ಕಥೆ ಶುರುವಾಗೋದು ಉಡುಪಿಯಿಂದ. ಉಡುಪಿಯ ಪರೀಕ ಅರಮನೆಯ ದೇಗುಲಕ್ಕೆ ಅರ್ಚಕರಾಗಿದ್ರು ಸುಜಾತಾ ಅವರ ಅಜ್ಜ. 2 ಎಕರೆ ಜಮೀನಿನಲ್ಲಿ ಕೃಷಿ, ದೇಗುಲದಲ್ಲಿ ಪೂಜೆ. 2 ಎಕರೆ ಜಮೀನಿಗಾಗಿ ಹೋರಾಟಕ್ಕೆ ನಿಂತ ಸುಜಾತಾ ಭಟ್ ಅನ್ನುವಂತಹ ಪ್ರಶ್ನೆ ಸಹ ಇದೀಗ ಮೂಡ್ತಾ ಇರೋದು. ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಅನಾಮಿಕನ ತಲೆಬುರುಡೆ ಕೇಸ್ ವಿಚಾರಣೆ ಆಗ್ತಾ ಇದ್ದಂತೆ ಸುಜಾತಾ ಭಟ್ ಅನ್ನೋರು ಮಗಳನ್ನ ಕಳೆದುಕೊಂಡಿದ್ದೀನಿ ಅನ್ನೋ ದೂರು ಈಗ ಬಹು ಚರ್ಚಿತ ವಿಚಾರ ಆಗಿದೆ. ಧರ್ಮಸ್ಥಳ ಬುರುಡೆ ಫೈಲ್ಸ್ ಅನಾಮಿಕನ ಕಥೆಯ ಸುತ್ತ ಈಗ ಕೊಂಡಿಯಂತೆ ಜೋಡಿಕೊಂಡಿರುವಂಥದ್ದು ಸುಜಾತಾ ಭಟ್ ಅನ್ನುವಂತಹ ಮಹಿಳೆ. ಅವರು ಹೇಳಿದಂತಹ ಕತೆ ಮತ್ತು ಆ ಕತೆಗೆ ಯಾವುದೇ ಲಂಗು ಲಗಾಮು ಇಲ್ಲ, ದಾಖಲೆಗಳು ಇಲ್ಲ, ಸಾಕ್ಷಿಯೂ ಇಲ್ಲ, ಎಲ್ಲವೂ ಕೂಡ ಕಾಲ್ಪನಿಕ ಅನ್ನುವಂಥದ್ದು. ಒಟ್ಟು ಧರ್ಮಸ್ಥಳದ ಜೊತೆಗೆ ಸುಜಾತಾ ಭಟ್ ಹೆಸರು ನಂಟಾಗೋದಿಕ್ಕೆ, ಇಷ್ಟು ಚರ್ಚೆ ಆಗೋದಿಕ್ಕೆ ಕಾರಣ ಪರೀಕ ಅರಮನೆ. ನಾವಿವಾಗ ಉಡುಪಿಯ ಪರೀಕ ಅರಮನೆಯಲ್ಲಿದ್ದೇವೆ. ಇದು ಉಡುಪಿಯ ಆತ್ರಾಡಿಯಲ್ಲಿ ಇರುವಂತಹ ಪರೀಕ ಅರಮನೆ ಬಹಳ ಇತಿಹಾಸ ಪ್ರಸಿದ್ಧವಾದಂತಹ ಅರಮನೆ. ಬಹಳ ಹಿಂದಿನಿಂದಲೂ ಕೂಡ ನೂರಾರು ವರ್ಷಗಳಿಂದ ಇಲ್ಲಿ ಸಂಪ್ರದಾಯಗಳು, ಇಲ್ಲಿನ ಭೂತಕೋಲ, ಅದರ ಜೊತೆಗೆ ಕಂಬಳ ನಡೆಯುವಂತಹ ಜಮೀನು ಇದು. ಸಾವಿರಾರು ಎಕರೆ ಈ ಭಾಗದಲ್ಲಿ ಜನಕ್ಕೆ ಇಲ್ಲಿ ಬಹಳ ಆಶ್ರಯ ಕೊಟ್ಟಂತಹ ಅರಮನೆ. ಈ ಅರಮನೆಯಿಂದ ಸುಜಾತಾ ಭಟ್ ಅವರ ಅಜ್ಜನ ಕತೆ ಆರಂಭ ಆಗ್ತದೆ ಅನ್ನುವಂಥದ್ದು. ಪ್ರಮುಖವಾಗಿ ನಾವು ನೋಡ್ಬೋದು, ಈ ಸುತ್ತಮುತ್ತ ಇರುವಂಥ ಎಲ್ಲ ಜಾಗಗಳು ಎಲ್ಲವೂ ಕೂಡ ಪರೀಕ ಅರಮನೆಗೆ ಸೇರಿದಂಥದ್ದು. ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಡಿದು ಕಣ್ಣಂಚಿನವರೆಗೆ ಎಲ್ಲಿವರೆಗೆ ನಮಗೆ ಕಾಣ್ತದೆ ಈಗ ಕ್ಯಾಮರಾದಲ್ಲಿ, ಎಲ್ಲವೂ ಕೂಡ ಪರೀಕ ಅರಮನೆಗೆ ಸೇರಿದಂತಹ ಜಾಗ. ಈ ಜಾಗ ಬಂಟ ಮನೆತನಕ್ಕೆ ಸೇರಿದಂಥದ್ದು. ಹಾಗಾಗಿ ಈ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಪೂಜೆ ಮಾಡಲಿಕ್ಕೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಣ್ಣಯ್ಯ ಭಟ್ ಅನ್ನೋರನ್ನು 1900 ಆ ಇಸುವಿಯ ಆಸುಪಾಸಿನಲ್ಲಿ ಈ ಮನೆತನದವರು ನೇಮಕ ಮಾಡ್ತಾರೆ. ನಾವು ನೋಡ್ಬೋದು, ಅಂದರೆ ಇಷ್ಟು ದೊಡ್ಡ ಜಾಗಕ್ಕೆ ಒಂದು ದೂರದಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ ನಮಗೆ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಣ್ಣಯ್ಯ ಭಟ್ ಅವರನ್ನು ನೇಮಕ ಮಾಡ್ತಾರೆ. ಆ ಕಾಲಾಂತರದಿಂದ ಸುಮಾರು 100 ವರ್ಷಗಳ ಕಾಲ ಅಣ್ಣಯ್ಯ ಭಟ್, ಮೂರ್ತಿ ಭಟ್, ಗುರುರಾಜ್ ಭಟ್, ಹೀಗೆ ನಾರಾಯಣ್ ಭಟ್ ಈ ಸಹೋದರರು ಇಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಗುರುರಾಜ್ ಭಟ್ ಅನ್ನುವಂತಹ ಒಬ್ಬ ಸಹೋದರನ ಮಗಳೇ ಸುಜಾತಾ ಭಟ್ ಈಗ ಧರ್ಮಸ್ಥಳದ ಜೊತೆಗೆ ಒಂದು ಭೂ ವಿವಾದವನ್ನು ಅಂಟುಕೊಂಡು ಅದಕ್ಕೆ ತನ್ನ ಮಗಳು ಅನನ್ಯ ಭಟ್ ಅನ್ನುವಂಥ ಒಂದು ಹೆಸರು ಏನು ತಳುಕು ಆಗ್ತಾ ಇದೆ. ಇದಕ್ಕೆಲ್ಲವೂ ಕೂಡ ಕಾರಣ ಈ ಪರೀಕ ಅರಮನೆಯಲ್ಲೂ ಅವರು ಕೊಟ್ಟಂತಹ ಒಂದು ಜಾಗ, ಪೂಜೆ ಮಾಡಲಿಕ್ಕೆ ಕೊಟ್ಟಂತಹ ಒಂದು ಉದ್ಯೋಗ, ಅದರ ಜೊತೆಗೆ ಆ ಉದ್ಯೋಗದ ಜೊತೆಗೆ ಸುತ್ತಮುತ್ತದ ಭೂಮಿಯನ್ನು ಕೊಟ್ಟು ಅಲ್ಲಿ ಬೆಳೆ ಬೆಳೆಸ್ಕೊಂಡು ತಾವು ತಮ್ಮ ಜೀವನವನ್ನು ಮಾಡಿ ಅನ್ನುವಂತಹ ಒಂದು ದೊಡ್ಡ ಮನಸ್ಸಿನಿಂದ ಈ ಪರೀಕ ಅರಮನೆಯವರು ಆ ಒಂದು ಕುಟುಂಬಕ್ಕೆ ಒಂದು ಜಾಗವನ್ನು, ಅದರ ಜೊತೆಗೆ ಒಂದು ದೇವಸ್ಥಾನದ ಒಂದು ಕೆಲಸ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಯಾಕಂದರೆ ಬಂಟ ಮನೆತನದವರು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಪೂಜೆ ಮಾಡುವ ಉದ್ದೇಶದಿಂದ ಅಣ್ಣಯ್ಯ ಭಟ್ ಅನ್ನೋರನ್ನು ಇಲ್ಲಿ ನೇಮಕ ಮಾಡ್ತಾರೆ. ಅಲ್ಲಿಂದ 100 ವರ್ಷಗಳು ಕಳೀತು. ಈಗ ಆ ಹೆಸರನ್ನು, ಪರೀಕ ಜಾಗವೇ ನನ್ನ ಜಾಗ ಅನ್ನುವಂಥ ಒಂದು ಕ್ಲೇಮನ್ನು ಕೂಡ ಈ ಹಿಂದೆ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರ, ಕೇವಲ ಬಹು ಚರ್ಚಿತ ವಿಷಯವಾಗಿ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಈ ಸುಜಾತಾ ಭಟ್ ಅಥವಾ ಸುಜಾತಾ ಉಪಾಧ್ಯಾಯ ಅನ್ನುವರ ಕತೆ ಪರೀಕ ಅರಮನೆಯ ಅಂಗಳದಿಂದ ಆರಂಭ ಆಗ್ತದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.